ಒಂದು ಆರತಿ ಸೇವೆಗೆ 11,000. ಇದುವರೆಗೆ ಬಂದು ಇಂಡಿಯನ್ ಫುಡ್ ತಿನ್ನೋದಿದ್ರೆ ಆಗ್ತದಾ? 10 ರೂಪಾಯಿದು ಪಾರ್ಲೇಜಿಗೆ 100 ಅಂತೆ. ಟೋಕಿಯೋ ಟವರ್. Hi guys, ohayo gozaimasu. Good morning. Welcome back to my channel. Good morning. ಇಲ್ಲಿ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿದೆ. ನಾವು ಜಸ್ಟ್ ಈಗ ಮನೆಯಿಂದ ಹೊರಟದ್ದು. ಇವಾಗಷ್ಟೇ ನಾವು ವೆದರ್ ನೋಡಿದ್ವಿ. ಎಷ್ಟು 1 ಡಿಗ್ರಿ ಇತ್ತಲ್ವಾ? 1 ಡಿಗ್ರಿ. ಎಸ್, 1 ಡಿಗ್ರಿ ಇದೆ. ಏನಂದರೆ ನಾವೀಗ ಹೊರಗಡೆ ಬರ್ತೇವಲ್ವಾ, ಇಲ್ಲಿ ನಮಗೆ ಜಾಸ್ತಿ ಅಷ್ಟೊಂದೇನು ಇಂಡಿಯನ್ಸ್ ನೋಡ್ಲಿಕ್ಕೆ ಸಿಗಲ್ಲ. ಎಲ್ಲಾದರೂ ಅಲ್ಲೊಂದು ಇಲ್ಲೊಂದು ಆ ಥರ ಇರ್ತಾರೆ. ಬಟ್ ಇವತ್ತು ನಾವೀಗ ಹೋಗ್ತಾ ಇದ್ದೇವಲ್ವಾ, ಇಲ್ಲಿ ತುಂಬ ಜನ ಇಂಡಿಯನ್ಸ್ ಇದ್ದಾರೆ. ಯಾಕಂದರೆ ಇದನ್ನು ಇಲ್ಲಿನ ಮಿನಿ ಇಂಡಿಯಾ ಅಂತ ಕರೀತಾರೆ ಈ ಜಾಗವನ್ನು. ಆ್ಯಂಡ್ ಇಲ್ಲಿ ಸುಮಾರು 3,000ದಷ್ಟು ಇಂಡಿಯನ್ಸ್ ಇದ್ದಾರಂತೆ ಆ ಏರಿಯಾದಲ್ಲಿ. ಆ್ಯಂಡ್ ಅಲ್ಲೊಂದು ಪುಟ್ಟದಾದ ಇಸ್ಕಾನ್ ದೇವಸ್ಥಾನ ಕೂಡ ಇದೆ ಅಂತೆ. ನಮ್ಮ ಬ್ಯಾಂಗ್ಳೂರಲ್ಲಿ ಇಸ್ಕಾನ್ ಇದೆ ಅಲ್ವಾ, ಅದೇ ಥರ ಅಲ್ಲಿನೂ ಕೂಡ ಒಂದು ಇಸ್ಕಾನ್ ಇದೆ ಅಂತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ಆ್ಯಂಡ್ ಆ ಜಾಗದಲ್ಲಿ ತುಂಬ ಜನ ಇಂಡಿಯನ್ಸ್ ಇರೋದ್ರಿಂದ ಅಲ್ಲಿ ಇಂಡಿಯನ್ ಸ್ಟೋರ್ ಎಲ್ಲ ಇದೆ ಅಂತೆ, ಹಾಗೆ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ. ಸೊ ನೋಡ್ಕೊಂಡು ಬರೋಣ ಅಂತ ಇವತ್ತು ಆ ಜಾಗಕ್ಕೆ ಹೊರಟಿದ್ದೇವೆ. ನೋಡುವ, ಅಲ್ಲಿ ಹೋದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಜಪಾನಲ್ಲಿ ಇಯರ್ ಎಂಡ್ ಅಂತ 1 ವೀಕ್ ಎಲ್ರಿಗೂ ರಜಾ ಇರುತ್ತೆ. ಹಾಗಾಗಿ ಜನರೇ ಇರಲಿಲ್ಲ ನೋಡಿ, ಟ್ರೈನ್ ಫುಲ್ ಖಾಲಿ ಹೊಡಿತಾ ಇತ್ತು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇವತ್ತು ಇಂಡಿಯನ್ಸ್ ಇರೋ ಏರಿಯಾಗೆ ಹೋಗ್ತಾ ಇದ್ದೇವಂತ. ಇದೇ ನಿಶಿಕಸಾಯ್ ಅಂತ. ಇಲ್ಲಿ ತುಂಬ ಜನ ಇಂಡಿಯನ್ಸ್ ಇದ್ದಾರಂತೆ, ಹಾಗಾಗಿ ಇದನ್ನು ಲಿಟಲ್ ಇಂಡಿಯಾ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಇಸ್ಕಾನ್ ಅಂತ ಬೋರ್ಡ್ ಹಾಕಿದ್ದಾರೆ. ಇದೇ ನಾನು ಹೇಳಿರೋ ಇಸ್ಕಾನ್ ದೇವಸ್ಥಾನ. ಡೋರ್ ನೋಡಿ ಕ್ಲೋಸ್ ಇಟ್ಟಿರ್ತಾರೆ, ಯಾಕಂದರೆ ಆ ಕಡೆ ಈ ಕಡೆ ಜಾಪನೀಸ್ ಎಲ್ಲ ಇರ್ತಾರಲ್ವ, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದಂತ. ಆ್ಯಂಡ್ ಇಲ್ಲಿ ಮಂಗಳಾರತಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾನಿವಾಗ ಡೋರ್ ಓಪನ್ ಮಾಡಿ ಒಳಗಡೆ ಎಂಟರ್ ಆಗ್ತೇನೆ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ಶೂಸ್ ಎಲ್ಲ ಇಡಲಿಕ್ಕೆ ಅಲ್ಲಿ ಒಳಗಡೆ ಜಾಗ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ನಮ್ಮ ಶೂಸನ್ನೆಲ್ಲ ಇಲ್ಲಿ ಬಿಟ್ಟು ಇನ್ನೊಂದು ಡೋರ್ ಇದೆ ನೋಡಿ, ಓಪನ್ ಮಾಡಿಕೊಂಡು ಒಳಗಡೆ ಹೋಗೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನೇ ಜಾಪನೀಸಲ್ಲೂ ಕೂಡ ಬರೆದಿದ್ದಾರೆ ಆ ಕಡೆ. ಇಲ್ಲಿ ಟೆಂಪಲ್ ಒಳಗಡೆ ಬಂದಾಗ 2 ಇಂಡಿಯನ್ ಫ್ಯಾಮಿಲೀಸ್ ಇತ್ತು, ಅವರ ಪರಿಚಯ ಆಯಿತು. ಹಾಗೆಯೇ ಇಲ್ಲಿನ ಪೂಜಾರಿ ಅವರು ತುಂಬ ಒಳ್ಳೆಯದಿದ್ದಾರೆ, ಫ್ರೆಂಡ್ಲಿ ಆಗಿದ್ದರು. ಇಲ್ಲಿ ಕೆಲವೊಂದು ಬುಕ್ಸ್ ಇಟ್ಟಿದ್ರು, ನಮ್ಮ ಭಗವದ್ಗೀತೆ ಕೂಡ ಇತ್ತು. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಲ್ಲೂ ಇತ್ತು, ನೋಡಬಹುದು. ನಾವು ಬೇಕಾದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ಇಲ್ಲಿ ಪ್ರೈಸ್ ಕೂಡ ಹಾಕಿದ್ದಾರೆ. ಭಗವದ್ಗೀತಾ ಬುಕ್ಕಿಗೆ 2,000 ಇತ್ತು. ಇಲ್ಲಿನ ಒಂದು ಸೇವೆಗಳ ಪ್ರೈಸ್ ನೋಡಿ ಮಾತ್ರ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನಾಮಕರಣ 35,000, ವಾಸ್ತು ಪೂಜಾ 51,000, ಹಾಗೆ ಒಂದು ಆರತಿ ಸೇವೆ ಮಾಡಲಿಕ್ಕೆ 11,000 ಅಂತೆ. ಇದು ಸ್ವಲ್ಪ ನನಗೆ ಶಾಕಿಂಗ್ ಅನಿಸ್ತು. ಹಾಗೆಯೇ ದೇವರ ದರ್ಶನ ಮಾಡಿಕೊಂಡು ನಂತರ ಅಲ್ಲಿಂದ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಗಾರ್ಡನಿಗೆ ಬಂದ್ವಿ. ನೈಸ್ ನೈಸ್. ಕಷ್ಟ ದಿವಸ ಈ ಗಾರ್ಡನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು.
ಇಲ್ಲಿ ಜಪಾನಲ್ಲಿ ತುಂಬ ಕೋಯಿ ಫಿಶ್ಗಳನ್ನು ನಾವು ನೋಡ್ಬೋದು. ಈ ಕೋಯಿ ಫಿಶ್ಗಳು 25ರಿಂದ 35 ವರ್ಷಗಳ ಕಾಲ ಬದುಕ್ತದಂತೆ. ಕಲರ್ಸ್ ಕೂಡ ಹಾಗೆ ಡಿಫ್ರೆಂಟ್ ಕಲರ್ಸಲ್ಲೂ ಇದೆ. ನೋಡ್ಲಿಕ್ಕಂತೂ ಡಿಫ್ರೆಂಟ್ ಆಗಿ ಭಾರಿ ಚಂದ ಇದೆ ಈ ಫಿಶ್ಗಳು. ಇಲ್ಲಿ ಎಷ್ಟೊಂದು ಕೋಯಿ ಫಿಶಸ್ ಇದೆ ಅಂದರೆ ನೋಡಿ, ಇಷ್ಟು ಹತ್ತಿರದಿಂದ ಇವ್ರು ಮುಟ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ನಾನು ಕೂಡ ಟ್ರೈ ಮಾಡ್ಲಿಕ್ಕೆ ಹೋದೆ, ಬಟ್ ಭಯ ಆಗ್ತಾ ಇತ್ತು. ಫೈನಲಿ ಟ್ರೈ ಮಾಡಿದೆ. ನಿಜ ಇಜ್ಜಿ ಆಯ್ತಾ ಮಂಡೆ ಮಿತ್ತು ಮುಟ್ಲೆ ಈ ಗಾರ್ಡನ್ ಅಂತೂ ನಮಗೆ ಭಾರಿ ಇಷ್ಟ ಆಯಿತು. ಜನ ಕೂಡ ಅಷ್ಟೊಂದೇನು ಇರಲಿಲ್ಲ, ಹಾಗಾಗಿ ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ಈ ಗಾರ್ಡನ್ ತುಂಬ ಇಷ್ಟ ಆಯಿತು. ಇಲ್ಲಿನ ಜನರ ಒಂದು ಇಂಟ್ರೆಸ್ಟಿಂಗ್ ಹಾಬಿ ಅಂದರೆ ಫಿಶಿಂಗ್. ಬಟ್ ಕೊಯ್ ಫಿಶಸ್ನ ಹಿಡಿಯೋ ಹಾಗೆ ಇಲ್ಲ, ಅಲ್ಲೇ ಪಕ್ಕದಲ್ಲಿ ಇನ್ನೊಂದಿತ್ತು, ಅದರಲ್ಲಿ ಫಿಶಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಒಂದು ಬೋರ್ಡ್ ಕೂಡ ಇತ್ತು, ಇದರಲ್ಲಿ ಏನಾದರೂ ಫಿಶಿಂಗ್ ಮಾಡಿದರೆ ಆ ಫಿಶ್ನ ಇಲ್ಲೇ ಬಿಟ್ಟು ಹೋಗಬೇಕು ಅಂತ. ಇವಾಗ ನಾವು ಇಲ್ಲಿವರೆಗೆ ಬಂದು ಇಂಡಿಯನ್ ಫುಡ್ ತಿನ್ನೋದಿದ್ರೆ ಆಗ್ತದಾ? ಅದಕ್ಕೆ ನಾವೀಗ ಇಲ್ಲಿ ಒಂದು ಮುಂಬೈ ಪ್ಯಾಲೇಸ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ಇವರು ಮ್ಯಾಪ್ ಹಾಕಿದ್ದಾರೆ. ಎಷ್ಟೊತ್ತಿದೆ? ಹಾಂ, ಅಲ್ಲೇ ಇದೆ. ಒಂದು ರೋಡ್ ಕ್ರಾಸ್ ಆದರೆ ಆಯ್ತು ಅಷ್ಟೇ. ತೋರಿಸ್ತೇನೆ ನಾನು ನಿಮಗೆ ಆ ರೆಸ್ಟೋರೆಂಟ್ ಹೇಗಿದೆ ಅಂತ. ಇವರು ಕೇಳುವಾಗ ಇಲ್ಲೇ ಅಂತ ಹೇಳಿದರು, ಬಟ್ ಇಲ್ಲ ನೋಡಿ, 5 ಮಿನಿಟ್ಸ್ ನಡೆದಾದ್ಮೇಲೆ ಫೈನಲಿ ಸಿಕ್ತು ಮುಂಬೈ ಪ್ಯಾಲೇಸ್ ಅಂತ. ಇದು ಇಲ್ಲಿನ ಈ ಏರಿಯಾದಲ್ಲಿ ವೆರಿ ಫೇಮಸ್ ರೆಸ್ಟೋರೆಂಟ್ ಅಂತೆ ಆ್ಯಂಡ್ ಚೆನ್ನಾಗಿರುತ್ತಂತೆ. ಹಾಗಾಗಿ ಟ್ರೈ ಮಾಡುವ ಅಂತ ನಾವಿವತ್ತು ಬಂದ್ವಿ. ತುಂಬ ದಿನ ಆದಮೇಲೆ ಈ ಥರದ್ದು ಒಂದು ಆ್ಯಂಬಿಯನ್ಸ್ ನೋಡಿ ನಮಗೆ ನಿಜವಾಗ್ಲೂ ಭಾರಿ ಖುಷಿ ಆಯಿತು. ನಾವಿಲ್ಲಿ ಒಂದು ಚಿಕನ್ ಬಿರಿಯಾನಿ ಹಾಗೆ ಒಂದು ಮಟನ್ ಬಿರಿಯಾನಿ ಆ್ಯಂಡ್ ಮಲೈ ಟಿಕ್ಕಾ ಆರ್ಡರ್ ಮಾಡಿದ್ವಿ. ನಮಗೆ ಬಿರಿಯಾನಿ ಅಂತೂ ಭಾರಿ ಇಷ್ಟ ಆಯಿತು. ಟಿಕ್ಕಾ ಓಕೆ ಇತ್ತು. ಆ್ಯಂಡ್ ನಾವಿಲ್ಲಿ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದು ಇಂಡಿಯನ್ಸ್ಗಿಂತ ಜಾಸ್ತಿ ಜಾಪನೀಸ್ ಅವರೇ ನೋಡ್ಲಿಕ್ಕೆ ಸಿಕ್ಕಿದ್ರು. ಅವ್ರಿಗೆ ಕೂಡ ನಮ್ಮ ಫುಡ್ ಇಷ್ಟ ಆಗುತ್ತೆ ನೋಡಿ. ಹಾಗೆಯೇ ನಾವು ನಿಶಿಕಸೈ ಏರಿಯಾ ಎಕ್ಸ್ಪ್ಲೋರ್ ಮಾಡುವ ಅಂತ ನಡ್ಕೊಂಡು ಹೋಗುವಾಗ ಇಲ್ಲಿ ನೋಡಿ, ಸ್ವಾಗತ್ ಇಂಡಿಯನ್ ಬಜಾರ್ ಅಂತ ಒಂದು ಇಂಡಿಯನ್ ಸ್ಟೋರ್ ಸಿಕ್ತು. ಈ ನಿಶಿಕಸೈಯಲ್ಲಿ ಇಂಡಿಯನ್ ಸ್ಟೋರ್ ಹೇಗಿರುತ್ತೆ ನೋಡುವ ಅಂತ ನಾವೀಗ ಒಳಗಡೆ ಹೋಗ್ತಾ ಇದ್ದೇವೆ. ನೋಡುವ ಇಲ್ಲಿದ್ದು ಸ್ಟೋರ್ ಹೇಗಿದೆ ಅಂತ. ಸ್ಟೋರ್ ಅಷ್ಟೊಂದೇನು ದೊಡ್ಡದಾಗಿಲ್ಲ, ಬಟ್ ನಮಗೆ ಮನೆಗೆ ಏನೇನು ಗ್ರಾಸರೀಸ್ ಬೇಕು ಎಲ್ಲ ಇಲ್ಲಿ ಇದೆ. ಇಲ್ಲಿ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ಪ್ರೈಸಸ್ ತುಂಬಾ ಜಾಸ್ತಿ ಇದೆ. ನೋಡ್ಬೋದು, ಒಂದು ಪ್ಯಾಕೆಟ್ ಮ್ಯಾಗಿಗೆ 30-40 ರುಪೀಸ್ ಇರುತ್ತೆ, ಬಟ್ ಇಲ್ಲಿ 250 ಇದೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಅಲ್ಲೊಂದು ಇಲ್ಲೊಂದು ಇಂಡಿಯನ್ ಸ್ಟೋರ್ ಇರೋದು. ಹಾಗಾಗಿ ಅವರು ಇಟ್ಟ ಪ್ರೈಸಿಗೆ ನಾವು ಹೋಗಿ ತಗೊಂಡು ಬರಬೇಕಾಗುತ್ತೆ. ಯಪ್ಪ, 1 ಲೀಟರ್ ಕೊಕೊನಟ್ ಆಯಿಲಿಗೆ 650 ಇದೆ. ಆ್ಯಂಡ್ ಇದು ನೋಡಿ, ಉಪ್ಪಿನಕಾಯಿ 350. ಇದು ನೋಡಿ, 10 ರೂಪಾಯಿದು ಪಾರ್ಲೆಜಿ ಬಿಸ್ಕೆಟಿಗೆ ಇಲ್ಲಿ ಎಷ್ಟಿದೆ ನೋಡಿ, 100. ಇದನ್ನು ನೋಡುವಾಗವೇ ತಗೊಳ್ಳೋದು ಬೇಡ ಅಂತ ಅನಿಸುತ್ತೆ. ಇವ್ರಿಗೆ ನೋಡಿ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಇದನ್ನು ಅಷ್ಟು ಕೊಟ್ಟು ತಗೊಂಡ್ರು. ನಾನಂತೂ ರೋಡ್ ಉದ್ದಕ್ಕೂ ಇವ್ರಿಗೆ ಬೈಕೊಂಡೇ ಬಂದೆ. ಅಲ್ಲಿಂದ ನಾವು ಈಗ ಟೋಕಿಯೋ ಸ್ಟೇಷನ್ ಕಡೆಗೆ ಬಂದ್ವಿ. ಟೋಕಿಯೋ ಅಂದರೆ ನನಗೆ ಫಸ್ಟಿಗೆ ನೆನಪಾಗೋದೇ ನೋಡಿ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್. ಟೋಕಿಯೋದಲ್ಲಿ ಎಲ್ಲಿ ಹೋದರೂ ಈ ಥರ ದೊಡ್ಡ ಬಿಲ್ಡಿಂಗ್ಸೇ ಇರೋದು. ಇವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವಲ್ವಾ, ಇದೇ ಟೋಕಿಯೋ ಸ್ಟೇಷನ್. ನೋಡ್ಬೋದು, ದೊಡ್ಡ ಅರಮನೆ ಥರ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಟೋಕಿಯೋ ಸ್ಟೇಷನ್ ಇದೆ ಅಲ್ವಾ, ಇದರ ಸುತ್ತಲೂ ಬರೀ ಬಿಲ್ಡಿಂಗ್ಸೇ ಇರೋದು ಅಷ್ಟೇ. ಇಡೀ ಬಿಲ್ಡಿಂಗ್ಸ್ನ ನಡುವಿನಲ್ಲಿ ಟೋಕಿಯೋ ಸ್ಟೇಷನ್ ಇದೆ. ಈ ಟೋಕಿಯೋ ಸ್ಟೇಷನ್ ಇಲ್ಲಿ ತುಂಬಾ ಫೇಮಸ್. ನೋಡ್ಬೋದು, ತುಂಬ ಜನ ಸೇರಿದ್ರು ಇಲ್ಲಿ ಆ ಸ್ಟೇಷನ್ ಎದುರುಗಡೆ ಫೋಟೋ ತೆಗೆಯೋದಕ್ಕಂತ.
ಇವಾಗ ನಾವು ಟೋಕಿಯೋ ಸ್ಟೇಷನ್ ಒಳಗಡೆ ಬಂದ್ವಿ. ನೋಡ್ಬೋದು, ಒಳಗಡೆ ಬಂದಾಗ ನಮಗೆ ಸೇಮ್ ನಮ್ಮ ಕಡೆ ಎಲ್ಲ ನಾವು ಪ್ಯಾಲೇಸ್ ಹೋಗ್ತೇವಲ್ವಾ, ಅದೇ ಫೀಲ್ ಇದೆ. ಈ ಟೋಕಿಯೋ ಜಪಾನಿನ ಒನ್ ಆಫ್ ದ ಮೇನ್ ಟೂರಿಸ್ಟ್ ಸ್ಪಾಟ್ ಆಗಿದ್ದರಿಂದ ಇಲ್ಲಿಗೆ ತುಂಬ ಜನ ಬರ್ತಾರೆ. ಈ ಥರ ಟೋಕಿಯೋ ಓಪನ್ ಏರ್ ಬಸ್ಸಸ್ ಇದೆ ಇಲ್ಲಿ. ಇದಕ್ಕೆ ಎಷ್ಟೋ ಪೇ ಮಾಡಬೇಕು, ಮಾಡಿದರೆ ಈ ಥರ ನೋಡಿ ಬಸ್ ನೋಡ್ಲಿಕ್ಕೆ ಈ ಥರ ಇರುತ್ತೆ. ಟೋಕಿಯೋನ ಒಂದು ಫುಲ್ ರೌಂಡ್ ಹೊಡಿಸ್ತಾರೆ ಇವರು. ಇಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವಲ್ವಾ, ಇದು ಟೋಕಿಯೋ ಸ್ಟೇಷನಿಂದ ಜಸ್ಟ್ 5 ಮಿನಿಟ್ಸ್ ವಾಕ್ ಅಷ್ಟೇ. ಇದು ಇಂಪೀರಿಯಲ್ ಪ್ಯಾಲೇಸ್ ಅಂತ. ಇದು ಆಲ್ಮೋಸ್ಟ್ ಯಾವಾಗಲೂ ಕ್ಲೋಸೇ ಇರುತ್ತೆ, ಓಪನ್ ಇರಲ್ಲ ಅಂತೆ. ಹಾಗಾಗಿ ನಾವು ಜಸ್ಟ್ ದೂರದಿಂದ ನೋಡ್ಕೊಳ್ಬೇಕಷ್ಟೇ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಈ ಥರ ನಾವು ನೋಡಿದ್ದೇವೆ. ಇದು ಕುಡಿಯೋ ನೀರು, ಬಟ್ ನಮಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಇದು ಹೇಗೆ ಆನ್ ಮಾಡೋದು, ಹೇಗೆ ಕುಡಿಯೋದಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ. ನೋಡಿ ಈ ಥರ ನೀರು ಕುಡಿಯೋದಂತೆ ಇದರಲ್ಲಿ. ಫನ್ನಿ ಅಲ್ವಾ? ಇಲ್ಲಿ ಏನು ಗೊತ್ತಾ, ಡಿಸೆಂಬರ್ 1 ಫುಲ್ ಮಂತ್ ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿರ್ತಾರೆ. ಸಿಟಿ ಒಳಗಡೆ ಯಾವ ಕಡೆ ಹೋದರೂ ಕೂಡ ನೋಡಿ ಈ ಥರ ಮರಗಳಿಗೆ ಲೈಟ್ಸ್ ಹಾಕಿರ್ತಾರೆ. ಇದು ರಾತ್ರಿ ಹೊತ್ತಲ್ಲಿ ಭಾರಿ ಚಂದ ಕಾಣ್ತದೆ. ನಾವೇನು ಮಾಡಿದ್ವಿ ಗೊತ್ತಾ, ಸರ್ಚ್ ಮಾಡಿದ್ವಿ ಡಿಸೆಂಬರ್ ಮಂತಲ್ಲಿ ಎಲ್ಲೆಲ್ಲಿ ಇಲ್ಯುಮಿನೇಷನ್ ಇದೆ ಅಂತ. ಇದು ರೊಪೊಂಗಿ ಹಿಲ್ಸ್ ಅಂತ. ಇಲ್ಲಿದ್ದು ಬ್ಯೂಟಿಫುಲ್ ಆಗಿರುತ್ತಂತೆ. ಎಷ್ಟೋ ಲಕ್ಷ ಬಲ್ಬ್ಸ್ ಹಾಕ್ತಾರಂತೆ. ಹಾಗಾಗಿ ಹುಡುಕಿಕೊಂಡು ಇಲ್ಲಿಗೆ ಬಂದ್ವಿ. ಬ್ಯೂಟಿಫುಲ್ ಆಗಿತ್ತು ನೋಡಿ. ಇದು ಬ್ರಿಡ್ಜ್ ಮೇಲ್ಗಡೆಯಿಂದ ನಾವು ತೆಗೆದಿದ್ದು. ತುಂಬ ಇಷ್ಟ ಆಯಿತು ನಮಗೆ ಇಲ್ಲಿದ್ದು. ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೇವೆ ಗೊತ್ತಾ? ಟೋಕಿಯೋ ಟವರ್. ಈ ಟೋಕಿಯೋ ಟವರ್ ಇದೆ ಅಲ್ವಾ, ಇಲ್ಲಿಗೆ ಎಷ್ಟು ಸಲ ಬಂದರೂ ಕೂಡ ಕಡಿಮೆನೆ. ನಾವು ಈ ಹಿಂದೆ ಕೂಡ ಬಂದಿದ್ವಿ. ಇದು ನಮ್ಮದು 5th ಟೈಮ್ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಮೇಲ್ಗಡೆ ಹೋಗ್ಲಿಕ್ಕಾಗ್ತದೆ, ಅದಕ್ಕೆ ಎಂಟ್ರಿ ಫೀ ಇದೆ. ಲಾಸ್ಟ್ ಟೈಮ್ ನಾವು ಹೋಗಿದ್ವಿ. ಬ್ಯೂಟಿಫುಲ್ ಆಗಿದೆ ಈ ಟೋಕಿಯೋ ಟವರ್. ನಮಗೆ ತುಂಬ ಇಷ್ಟ ಇದು. ಇವಾಗ ನಾವು ಬಂದದ್ದು ಶಿಬುಯಾಗೆ. ಇಲ್ಲಿ ಅಂತೂ ಕೇಳೋದೇ ಬೇಡ, ಜನಸಾಗರ. ಹೆಲೋ ಗೈಸ್, ಎಸ್ ಇವಾಗ ನಾವು ಟ್ರೈನ್ ಸ್ಟೇಷನಿಂದ ಮನೆ ಕಡೆ ಹೋಗ್ತಾ ಇದ್ದೇವೆ. ಟೈಮ್ 11:45 ಆಯಿತು. ಸುಸ್ತಾಯ್ತು ಇವತ್ತು. ಎಷ್ಟು ಬೆಳಿಗ್ಗೆ 8:30ಗೆ ಹೊರಡಿದ್ದೇವೆ ಅನಿಸುತ್ತೆ. ನಡೆದಿದ್ದೆ. ಆ್ಯಕ್ಚುಲಿ ನಮ್ಮದು ಇಷ್ಟರವರೆಗೆ ಹೈಯೆಸ್ಟ್ ಎಷ್ಟಿದ್ದದ್ದು, ಒಂದಿನದಲ್ಲಿ 18 ಕಿಲೋಮೀಟರ್ಸ್ ಏನೋ ನಡೆದಿದ್ವಿ, ಅದೇ ಹೈಯೆಸ್ಟ್ ಇತ್ತು. ಬಟ್ ಇವತ್ತು ಅದನ್ನು ಬ್ರೇಕ್ ಮಾಡಿದ್ದೀವಿ, ರೆಕಾರ್ಡ್ ಬ್ರೇಕ್ ಆಗಿದೆ. ಎಷ್ಟು ನಡೆದಿದ್ದೀವಿ ಇವತ್ತು? 22 ಕಿಲೋಮೀಟರ್ಸ್. ಇವಾಗ ಮನೆಗೆ ಹೋಗುವಾಗ 23 ಆಗುತ್ತೆ. ಹೈಯೆಸ್ಟ್ ಅನಿಸುತ್ತೆ ಇದೆ. ಇಲ್ಲಿಗೆ ಜಪಾನಿಗೆ ಬಂದ ಮೇಲೆ 23 ಕಿಲೋಮೀಟರ್ಸ್ ಇದೆ ಹೈಯೆಸ್ಟ್ ಅನಿಸುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ.
ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.